ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಪ್ರಾಫೆಟ್ ಮೊಹಮ್ಮದ್ ಸಲಾಂ ಅವರ ಬರ್ಡೇನು ಸೆಲೆಬ್ರೇಟ್ ಮಾಡಬಹುದಾ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದಿರಾ. ಡೈರೆಕ್ಟ್ ಆನ್ಸರ್: ಖಂಡಿತ ಇಲ್ಲ. ಯಾವುದೇ ಆನ್ಯುವಲ್ ರಿಲಿಜಿಯಸ್ ಸೆಲೆಬ್ರೇಷನ್ ಅಪಾರ್ಟ್ ಫ್ರಮ್ ರಂಜಾನ್ ಅಂಡ್ ಬಕ್ರೀದ್ ನಮ್ಗೆ ಯಾವುದೂ ಇಲ್ಲ. ನೋಡಿ, ನಬಿ 63 ವರ್ಷಗಳು ಬದುಕಿದ್ರು. ಅವರು ಇದನ್ನ ಯಾವಾಗ್ಲೂ ಅವರ ಬರ್ಡೇನು ಸೆಲೆಬ್ರೇಟ್ ಮಾಡಿಲ್ಲ. ಅವ್ರ ಜೊತೆ ಇದ್ದ ಪಾರ್ಟ್ನರ್ಸ್, ಕಂಪ್ಯಾನಿಯನ್ಸ್, ಅವ್ರನ್ನ ನಾವು ಸಹಾಬಾ ಅಂತೀವಿ, ಅವರು ಇದನ್ನ ಮಾಡಿಲ್ಲ. ಅವರ ನೆಕ್ಸ್ಟ್ ಜನರೇಷನ್, ಅವರ ಮಕ್ಕಳು ಇದನ್ನ ಮಾಡಿಲ್ಲ. ಅವರ ಮೊಮ್ಮಕ್ಕಳು ಕೂಡ ಇದನ್ನ ಮಾಡಿಲ್ಲ. ಅವ್ರನ್ನ ತಾಬೈನ್, ತಬೆ ತಾಬೈನ್ ಅಂತೀವಿ. ಸೊ ನಮ್ಮ ಅರ್ಲಿ ಇಮಾಮ್ಸು ಅಬು ಹನೀಫಾ, ಶಾಫಿ, ಹಂಬಲಿ, ಮಲಿಕಿ ರಹಮತುಲ್ಲಾ ಅಲೆಗಳು, ಇವರು ಇದನ್ನ ಯಾರು ಮಾಡಿಲ್ಲ. ನೋಡಿ, ನೀವು ಇಸ್ಲಾಂನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮುಸ್ಲಿಂನ ನೋಡ್ಬೇಡಿ, ಕುರಾನ್ ಮತ್ತು ನಮ್ಮ ಪ್ರೊಫೆಟ್ ಮೊಹಮ್ಮದ್ ಅವರ ಟೀಚಿಂಗ್ ನ ನೋಡಿ. ಕುರಾನ್ ಏನ್ ಹೇಳುತ್ತೆ ಗೊತ್ತಾ? ಚಾಪ್ಟರ್ 5 ವರ್ಸ್ 3 ಅಲ್ಲಿ ಭಗವಂತ ಹೇಳ್ತಾರೆ, ಇವತ್ತು ನಾನು ನಿಮ್ಮ ರಿಲಿಜನ್ ಅನ್ನು ಪರ್ಫೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಬ್ರದರ್, ದೀನ್ ಕಂಪ್ಲೀಟ್ ಆಗಿದೆ. ನಬಿ ಅವರ ಲೈಫ್ ಟೈಮ್ ನಲ್ಲಿಯೇ ದೀನ್ ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಆಯ್ತು. ಸೊ ದೀನ್ ನಲ್ಲಿ ಒಂದು ಹೊಸ ಪ್ರಾಕ್ಟೀಸ್ ಅಥವಾ ಸೆಲೆಬ್ರೇಷನ್ ಆಡ್ ಮಾಡಕ್ಕೆ ಅದಕ್ಕೆ ಎವಿಡೆನ್ಸ್ ಬೇಕು. ನಬಿ ಅವರ ಬರ್ಡೇನ ಪ್ರತಿ ವರ್ಷ ಸೆಲೆಬ್ರೇಷನ್ ಆಗಿ ಸೆಲೆಬ್ರೇಟ್ ಮಾಡಿ ಅಂತ ಕುರಾನ್ ಎಲ್ಲೂ ಹೇಳಲ್ಲ. ಸೊ ಕ್ವೆಶನ್ ಈಸ್ ನಾಟ್ ನಾವು ಲೇಟರ್ ಆನ್ ಇದನ್ನ ಆಡ್ ಮಾಡಬಹುದಾ. ಕ್ವೆಶನ್ ಇಸ್, ನಬಿ ಅವರು ಇದನ್ನ ದೀನ್ನ ಪಾರ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಿದಾರಾ, ಅವ್ರು ಮಾಡಿದ್ರ ಅಂತ. ಈಗ ನಬಿ ಏನ್ ಹೇಳ್ತಾರೆ ಗೊತ್ತಾ? ಯಾರಾದರೂ ಒಂದು ಹೊಸ ಮ್ಯಾಟರು ನಮ್ಮ ರಿಲಿಜಿಯನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನ ರಿಜೆಕ್ಟ್ ಮಾಡಿ ಅಂತಾರೆ. ಸೊ ಪ್ರಿನ್ಸಿಪಲ್ ಸಿಂಪಲ್. ದೀನ್ನಲ್ಲಿ ನಬಿ ಯಾವುದು ಮಾಡಿಲ್ಲ, ಆತರ ಹೊಸ ಪ್ರಾಕ್ಟೀಸ್ ನ ದೀನ್ನ ಪಾರ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನ ರಿಜೆಕ್ಟ್ ಮಾಡಬೇಕು. ಸೊ ಆನ್ಯುವಲ್ ಬರ್ಡೇ ಸೆಲೆಬ್ರೇಷನ್ ಆಗಿ ಎಸ್ಟಾಬ್ಲಿಷ್ ಮಾಡೋಕೆ ನಬಿ ಅಂತ ಎಲ್ಲೂ ನಮ್ಗೆ ಅಥೆಂಟಿಕ್ ಎಲ್ಲೋ ಅವ್ರು ಹೇಳಿರೋದು ಸೇಯಿಂಗ್ಸೇ ನಮ್ಗೆ ಸಿಗಲ್ಲ. ಅದನ್ನ ಎಸ್ಟಾಬ್ಲಿಷ್ ಒಂದು ಪಾರ್ಟ್ ಅಂತ ಹೇಳಕ್ಕೆ ನಾವು ಸಾಧ್ಯವೇ ಇಲ್ಲ. ಈಗ ನೀವು ಹೇಳ್ಬೋದು, ಕುರಾನ್ ಎಲ್ಲಿದೆ ಅಪ್ಪ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಡಿ ನಬೀದು ಅಂತ. ಬ್ರದರ್, ಕ್ವೆಶನ್ ನ ಸ್ವಲ್ಪ ರಿವರ್ಸ್ ಮಾಡೋಣ. ಎಲ್ಲಿ ಬ್ಯಾನ್ ಮಾಡಿದೆ ಅಂತ ಅಲ್ಲ, ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ಎಸ್ಟಾಬ್ಲಿಷ್ ಮಾಡಕ್ಕೆ ಎವಿಡೆನ್ಸ್ ಎಲ್ಲಿದೆ ನೋಡಿ. ನಮಾಜು, ಹಜ್ಜು, ರೋಸಾ ಇವೆಲ್ಲ ರಿಲಿಜಿಯಸ್ ಆಕ್ಟ್. ಪ್ರಾರ್ಥನೆ ಅಂದ್ರೆ ಎವಿಡೆನ್ಸ್ ಬೇಕು. ಕುರಾನಲ್ಲಿ ಎವಿಡೆನ್ಸ್ ಇದೆ. ನಬಿ ಎಸ್ಟಾಬ್ಲಿಷ್ ಮಾಡದ ಒಂದು ಆನ್ಯುವಲ್ ರಿಲಿಜಿಯಸ್ ಸೆಲೆಬ್ರೇಷನ್ ನ ಕುರಾನ್ ಎಕ್ಸ್ಪ್ಲಿಸಿಟ್ಲಿ ಬ್ಯಾನ್ ಮಾಡಿಲ್ಲ ಅಂತ ಮಾತ್ರ ಬೇಸಿಸ್ ಮೇಲೆ ದೀನ್ನ ಪಾರ್ಟ್ ಮಾಡಕ್ಕೆ ನಾವು ಸಾಧ್ಯವೇ ಇಲ್ಲ. ಬಿದ್ದ ಬಿದ್ದ ಅಂದ್ರೆ ಏನಂದ್ರೆ ಒಂದು ಹೊಸ ರಿಲಿಜಿಯಸ್ ಆಕ್ಟಿವಿಟಿ ಅಥವಾ ಒಂದು ಹೊಸ ರಿಲಿಜಿಯಸ್ ಕೆಲಸ ಮಾಡ್ತೀವಿ ನೋಡಿ ರಿಲಿಜಿಯನ್ ಅಲ್ಲಿ, ಅದನ್ನ ಬಿದ್ದ ಅಂತೀವಿ. ಬಿದ್ದ ಏನ್ ನಮ್ಮ ನಬಿ ನಮ್ಮ ಕುರಾನಲ್ಲಿ ಇಲ್ವೋ ಅದನ್ನ ನಾವು ಮಾಡೋದು, ನಮ್ಮ ನಬಿ ಏನ್ ಹೇಳ್ಕೊಟ್ಟಿಲ್ವೋ ಕುರಾನಲ್ಲಿ ಏನಿಲ್ವೋ ಅದನ್ನ ಮಾಡೋದನ್ನ ನಾವು ಬಿದ್ದ ಅಂತೀವಿ. ಬಿದ್ದ ಆಕ್ಟಿವಿಟೀಸ್ ನ ಬೇಸಿಕ್ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಇದೆ. ಎವಿಡೆನ್ಸ್ ಇಲ್ಲದೆ ದಿನದಲ್ಲಿ ಹೊಸ ರಿಲಿಜಿಯಸ್ ಪ್ರಾಕ್ಟೀಸ್ ಆಡ್ ಮಾಡೋದು. ಈಗ ನೀವು ಕೇಳ್ಬೋದು, ಕುರಾನ್ ನಿಂದ ಒಂದು ಲೈನ್ ಕೋಟ್ ಮಾಡ್ತಾರೆ ಕೆಲವರು, ಸೂರ್ಯ ಯೂನುಸ್ ಚಾಪ್ಟರ್ 10 ವರ್ಸ್ 58, ಇನ್ ದ ಬೌಂಟಿ ಆಫ್ ಅಲ್ಲಾ ಅಂಡ್ ಇನ್ ಹಿಸ್ ಮರ್ಸಿ ಇನ್ ದಟ್ ಲೆಟ್ ದೆಮ್ ರಿಜಾಯ್ಸ್. ಆಮೇಲೆ ಹೇಳ್ತಾರೆ, ನಬಿ ಅಲ್ಲಾನ ಮರ್ಸಿ, ಸೊ ನಬಿ ಅವರ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ಆದ್ರೆ ಬ್ರದರ್, ಈ ಲೈನು ಆನ್ಯುವಲ್ ನಬಿ ಬರ್ಡೇ ಸೆಲೆಬ್ರೇಷನ್ ಎಸ್ಟಾಬ್ಲಿಷ್ ಮಾಡಲ್ಲ. ಅಲ್ಲನ ಬೌಂಟಿ ಮತ್ತು ಮರ್ಸಿ ಬಗ್ಗೆ ಕ್ಲಾಸಿಕಲ್ ಮೀನಿಂಗ್ಗಳು ಖುರಾನ್, ಇಸ್ಲಾಂ ಮತ್ತು ಅಲ್ಲನ ಗೈಡೆನ್ಸ್ಗೆ ಸಂಬಂಧ ಪಡಿಸುತ್ತವೆ. ಲೈನ್ ಎಲ್ಲೂ ನಬಿಯವರ ಬರ್ಡೇನ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡಿ ಅಂತ ಹೇಳಲ್ಲ. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್, ಸಹಾಬಾ ಖುರಾನ್ ನ ನಮ್ಗಿಂತ ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡಿದ್ರು. ಸಹಾಬಾ ಅಂದ್ರೆ ನಬಿ ಜೊತೆ ಯಾರಿದ್ರು ಅವರ ಕಂಪ್ಯಾನಿಯನ್ಸ್. ನಬಿ ಅವರನ್ನ ನಮ್ಗಿಂತ ಜಾಸ್ತಿ ಲವ್ ಮಾಡ್ತಿದ್ರು ಸಹಾಬಾಗಳು ನಬಿನ. ಇಫ್ ಈ ಲೈನ್ ಬರ್ಡೇ ಸೆಲೆಬ್ರೇಷನ್ಗೆ ಎವಿಡೆನ್ಸ್ ಆಗಿದ್ರೆ ಅವ್ರು ಯಾಕೆ ಇದನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ? ಆದ್ರೆ ಅವರಿಂದ ಆ ಪ್ರಾಕ್ಟೀಸ್ ಎಸ್ಟಾಬ್ಲಿಷ್ ಆಗಿಲ್ಲ. ಸೊ ಸೂರ್ಯ ಯೂನುಸ್ ಚಾಪ್ಟರ್ 10 ವರ್ಸ್ 58 ನ ಬರ್ಡೇಗೆ ಡೈರೆಕ್ಟ್ ಪ್ರೂಫ್ ಆಗಿ ಯೂಸ್ ಮಾಡಕ್ಕೆ ಕರೆಕ್ಟ್ ಎವಿಡೆನ್ಸ್ ಅಲ್ವೇ ಅಲ್ಲ. ಸಹಬಾ ಬಿಡಿ, ಅವ್ರ ನೆಕ್ಸ್ಟ್ ಜನರೇಷನ್ ಮಾಡಿಲ್ಲ, ನಮ್ಮ ಟೀಚರ್ಸ್ ಅಬು ಹನೀಫಾ, ಶಾಫಿ, ಹಂಬಲಿ, ಮಲಿಕ್ ಅವರು ಮಾಡಿಲ್ಲ ರಹಮತುಲ್ಲಾ ಅಲೈಹಿ ಅವರು. ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಸಹಾಬಾ ಅಂದ್ರೆ ನಬಿ ಅವರನ್ನ ಡೈರೆಕ್ಟ್ ಆಗಿ ನೋಡಿ ಅವರಿಂದ ಕುರಾನ್ ಮತ್ತು ಸುನ್ನ ಕಲ್ತಿರವರು. ಅವರು ನಬಿ ಅವರನ್ನು ನಮ್ಗಿಂತ ಜಾಸ್ತಿ ಲವ್ ಮಾಡ್ತಿದ್ರು ಮತ್ತು ದೀನ್ ನಮ್ಗಿಂತ ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ತಿದ್ರು. ಆಮೇಲೆ ನಾನು ಹೇಳಿದೆ, ನೆಕ್ಸ್ಟ್ ಜನರೇಷನ್ ತಾಬಾಯಿನ್, ತಾಬೆ ಇಸ್ಲಾಂನ ಫಸ್ಟ್ 3 ಜನರೇಷನ್ಸ್ ಇರು ಮತ್ತು ನಮ್ಮ ಅರ್ಲಿ ಇಮಾಮ್ಸು ಹೇಳಿದೀನಿ ನಿಮ್ಗೆ. ಅವರೆಲ್ಲರೂ ಯಾರು ನಬಿಯವರ ಬರ್ಡೇನ ಆನ್ಯುವಲ್ ರಿಲಿಜಿಯಸ್ ಸೆಲೆಬ್ರೇಷನ್ ಆಗಿ ಎಸ್ಟಾಬ್ಲಿಷ್ ಮಾಡಿದ ಅಥೆಂಟಿಕ್ ಪ್ರಾಕ್ಟೀಸ್ ಅಥವಾ ಬುಕ್ಸ್ ಅಲ್ಲಿ ಅಥವಾ ಹಿಸ್ಟ್ರಿಯಲ್ಲಿ ನಮಗೆ ಸಿಗೋದೇ ಇಲ್ಲ. ಸೊ ಸಿಂಪಲ್ ಕ್ವೆಶನ್, ಇದು ರಿಲಿಜಿಯಸ್ ರೆಕಮೆಂಡೆಡ್ ಸೆಲೆಬ್ರೇಷನ್ ಆಗಿದ್ರೆ ಈ ಬೆಸ್ಟ್ ಜನರೇಷನ್ ಇದನ್ನ ಯಾಕೆ ಮಾಡಿಲ್ಲ? ಅವರು ಮಾಡಿಲ್ಲ ಅಂದ್ರೆ ನಾವು ಸೆಂಚುರೀಸ್ ಲೇಟರ್ ಇದನ್ನ ದೀನ್ನ ಪಾರ್ಟ್ ಆಗಿ ಹೇಗೆ ಆಡ್ ಮಾಡಬಹುದು? ಅವ್ರಕ್ಕಿಂತ ಒಳ್ಳೆಯವರ ನಾವು? ಸಾಧ್ಯವೇ ಇಲ್ಲ. ಈಗ ಹಿಸ್ಟ್ರಿ ನೋಡೋಣ. ನಬಿಯವರ ಟೈಮ್ ನಲ್ಲಿ ಸೆಲೆಬ್ರೇಷನ್ ಇರ್ಲಿಲ್ಲ.
ಅವರ ಕಂಪ್ಯಾನಿಯನ್ಸ್ ಟೈಮ್ ಅಲ್ಲೂ ಇರ್ಲಿಲ್ಲ, ನೆಕ್ಸ್ಟ್ ಜನರೇಷನ್, ಆಮೇಲೆ ನಮ್ಮ ಟೀಚರ್ಸ್ ಟೈಮ್ 400 ವರ್ಷಗಳು ಇದು ಇರ್ಲೇ ಇರ್ಲಿಲ್ಲ. ಆಮೇಲೆ 600 ವರ್ಷ ಟೈಮ್ ನಲ್ಲಿ ನಬಿ ಹೋಗಾದ್ಮೇಲೆ 600 ವರ್ಷ ಟೈಮ್ ನಲ್ಲಿ ಈಜಿಪ್ಟ್ ನಲ್ಲಿ ಫಸ್ಟ್ ಇದು ಮೌಲಿದ್ನ ಸೆಲೆಬ್ರೇಟ್ ಮಾಡಿದ್ರು, ಬರ್ಡೇನ. ಯಾರು ಮಾಡಿದ್ದು? ಫಾತಿಮಿಡ್ ಡೈನಾಸ್ಟಿ ಶಿಯಾ ರೂಲರ್ ಅವರು. ಅವ್ರ ನಬೀದೇ ಬರ್ಡೇ ಮಾಡಿಲ್ಲ. ಅಲಿ ರಸೀಲ್ ಅನ್ಬೋದು, ಹುಸೇನ್ ರಸೀಲ್ ಅನ್ನೋದು, ಹಸೇನ್ ರಸೀಲ್ ಅನ್ನೋದು, ಫಾತಿಮಾ ರಸೀಲ್ ಅನ್ನೋದು, ಎಲ್ಲಾ ಬರ್ಡೇ ಹೋಲ್ಸೇಲ್ ಸೆಲೆಬ್ರೇಟ್ ಮಾಡಿದ್ರು ಅವಳು. ಆಮೇಲೆ ಅಲ್ಲಿಂದ ಅದು ಇರಾಕ್ಗೆ ಸ್ವಲ್ಪ ಬಂತು. ಇರಾಕ್ ಅಲ್ಲಿ ಸೂಫಿಗಳು ಜಾಸ್ತಿ ಇದ್ರು. ಸೂಫಿಗಳು ಅದನ್ನ ತಕೊಂಡ್ ಬಂದು ಇಂಡಿಯಾಗೆ ಬಂದ್ರು. ಇಂಡಿಯಾಗೆ ಬಂದಾಗ ಬ್ರಿಟಿಷ್ ರೂಲ್ ಕಾಲ ಇದು. ಬ್ರಿಟಿಷ್ ಅವ್ರದ್ದು ಏನಾದ್ರು ನೋಡ್ತಾ ಇರ್ತಾರೆ ಡಿವೈಡ್ ಅಂಡ್ ರೂಲ್ ಮಾಡಕ್ಕೆ. ಆವಾಗ ಏನ್ ಮಾಡಿದ್ರು ಅವರು ಈ ವಿಷಯವನ್ನ ಮಧ್ಯದಲ್ಲಿ ಹಾಕ್ಬಿಟ್ರು. ಅದ್ರಲ್ಲಿ ಒಬ್ರು ಯಾರು ಪರೆಲ್ವೀಸ್ ಅಂತ ಒಬ್ರು ಇದ್ದಾರೆ, ಅವ್ರದೇ ಒಂದು ಸಪರೇಟ್ ರೂಲಿಂಗ್, ಅವ್ರದೇ ಒಂದು ಸೆಕ್ಟ್ ಇದೆ. ಇವ್ರದನ್ನ ಎತ್ಕೊಂಡು ಅದನ್ನ ನಾವು ಮಾಡೇ ಮಾಡ್ತೀವಿ ಅಂತ ತುಂಬಾ ಆರ್ಗ್ಯೂ ಮಾಡಿದ್ರು ಎಲ್ಲಾ ಬೇರೆ ಮುಸ್ಲಿಮ್ಸ್ ಜೊತೆ. ನಾವೇನ್ ಮಾಡಿದ್ರಿ, ಐತಪ್ಪ ಹೇಳ್ರಿ ನೋಡಪ್ಪ, ಖುರಾನ್ ಅಲ್ಲಿ ಇಲ್ಲ, ನಮ್ಮ ನಬಿ ಮಾಡಿಲ್ಲ, ಮಾಡ್ಬೇಡಿ ಅಂತ ಹೇಳಿ ಆಮೇಲೆ ಅವ್ರು ಕೇಳಲಿಲ್ಲ, ಬಿಟ್ಬಿಟ್ರಿ. ಸೊ ಅಲ್ಲಿಂದ ಲೇಟರ್ ಡಿಫ್ರೆಂಟ್ ಮುಸ್ಲಿಂ ರೀಜನ್ಸ್ ಅಲ್ಲಿ ಮೌಲಿಡ್ ಡಿಫ್ರೆಂಟ್ ಫಾರ್ಮ್ಸ್ ನಲ್ಲಿ ಸ್ಪ್ರೆಡ್ ಆಗೋದು ಸ್ಟಾರ್ಟ್ ಆಯ್ತು. ಸೊ ಹಿಸ್ಟ್ರಿ ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತೋರಿಸುತ್ತೆ. ಆದ್ರೆ ಇಲ್ಲಿನ ನೋಡಿ, ಇದು ನಬಿ ಅಥವಾ ಸಹಾಬ ಎಸ್ಟಾಬ್ಲಿಷ್ ಮಾಡಿದ್ದು ಪ್ರಾಕ್ಟೀಸ್ ಅಲ್ವೇ ಅಲ್ಲ. ಇದು ಒಬ್ಬ ಯುನೋ ಎಲ್ಲಿ ಸ್ಟಾರ್ಟ್ ಆಗಿದ್ದು ನಾನು ಹೇಳ್ದೆ ನಿಮ್ಗೆ ಆಲ್ರೆಡಿ. ಇದು ಸ್ಟಾರ್ಟ್ ಆಗಿದ್ದು ಈಜಿಪ್ಟ್ ಅಲ್ಲಿ. ಈಜಿಪ್ಟ್ ಇಂದ ಇರಾಕ್ ಇಂದ ಸೂಫಿಗಳಿಂದ ಇಂಡಿಯಾ ಇಂದ ಬರೆಲಿಸ್ಗಳನ್ನ ಸ್ಟ್ಯಾಂಡರ್ಡೈಸ್ ಮಾಡಿಕ್ ಬಿಟ್ರು. ಅಗೇನ್ ಇದು ಖುರಾನ್ ಇಂದ ಬಂದಿಲ್ಲ, ನಮ್ಮ ನಬಿನೂ ಮಾಡಕ್ ಹೇಳಿಲ್ಲ, ಯಾರು ನೆಕ್ಸ್ಟ್ ಜನರೇಷನ್ ಅವ್ರದ್ದು ಮಾಡಿಲ್ಲ. ಈಗ ಡೇಟ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್, ತುಂಬಾ ಜನ 12 ರಬ್ಯುಲ್ ಅವ್ವಲ್ ಅಂದ್ರೆ ನಬಿಯವರ ಕನ್ಫರ್ಮ್ ಬರ್ಡೇ ಅಂತ ಹೇಳ್ತಾರೆ. ಆದ್ರೆ ಎಕ್ಸಾಕ್ಟ್ ಬರ್ತ್ ಡೇಟ್ ಬಗ್ಗೆ ಹಿಸ್ಟಾರಿಕಲ್ ರಿಪೋರ್ಟ್ಸ್ ನಲ್ಲಿ ಡಿಫ್ರೆಂಟ್ ಒಪಿನಿಯನ್ಸ್ ಇದೆ. ಅಥೆಂಟಿಕ್ ಹದೀತ್ ಇಂದ ನಮ್ಗೆ ಕ್ಲಿಯರ್ ಆಗಿದ್ದು ಏನ್ ಗೊತ್ತಾಗತ್ತೆ ಅಂದ್ರೆ ನಬಿ ಮಂಡೇ ದಿನ ಜನಿಸಿದ್ರು ಅಂತ. ನೋಡಿ, ಎಕ್ಸಾಕ್ಟ್ ಡೇಟ್ ನೋಡ್ಬೇಕಂದ್ರೆ ಮಂಡೇ ಅಂತ ನಮಗೆ ಕನ್ಫರ್ಮ್ ಇದೆ, ಮಂಡೇ ದಿನ ಕನ್ಫರ್ಮ್ ಇರ್ಲಿಲ್ಲ. ಸೊ ಒಂದ್ ಹದೀಸ್ ಸಿಗತ್ತೆ ನಮ್ಗೆ. ಒಂದ್ ಹದೀಸಲ್ಲಿ ಏನ್ ಹೇಳ್ತಾರಂದ್ರೆ, ಅದೇ ಕಂಪ್ಯಾನಿಯನ್ ಇಂದ ಬಂದಿರೋದು ಹಸನ್ ಹದೀಸು. ಅಂದ್ರೆ ಹದೀಸ್ ಅಂದ್ರೆ ಒಂದು ಬುಕ್ ಅಲ್ಲಿ ಬರ್ದಿರ್ತಾರೆ ಹಿಸ್ಟ್ರಿ, ಅದು ವೆರಿಫೈಡ್ ಆಗಿರತ್ತೆ ಆ ತರ. ಅದ್ರಲ್ಲಿ ಏಯ್ತ್ ರಬ್ಯುಲ್ ಅವ್ವಲ್ ಅಲ್ಲಿ ಅವರು ಹುಟ್ಟಿದ್ರು ಅಂತ ಇದೆ. ಆಮೇಲೆ ಇನ್ನೊಬ್ರು ಏನ್ ಮಾಡಿದ್ರು, ಇದನ್ನೆಲ್ಲ ರಿಸರ್ಚ್ ಮಾಡ್ಕೊಂಡು ವಾಪಸ್ ಇವತ್ತಿನ ಏನ್ ದಿವಸ ಇದೆಯೋ ವಾಪಸ್ ಅದೇ ದಿವಸ ಹೋಗಿ ನೋಡಿದಾಗ 9th ರಬ್ಯುಲ್ ಅವ್ವಲ್, ಇದರ 8th ಇಲ್ಲ 9th ಅಂತ ಇದೆ. ಆದ್ರೆ 12th ಅಂತ ಇಲ್ಲ. ಸೊ ಕೆಲವರು ಹೇಳ್ತಾರೆ 12th ಅವ್ರು ಹುಟ್ಟಿದ್ದು, 12th ಅವ್ರು ಸತ್ತಿದ್ದು ಅಂತ. ಇಲ್ಲ 8th ಅಥವಾ 9th ಅವರು, ಹದೀಸ್ ಪ್ರಕಾರ 8th. ಹಿಸ್ಟರಿ ನಾವು ಅದೇ ಆಸ್ಟ್ರೋನಮಿ ಸೈನ್ಸ್ ಅದೆಲ್ಲ ನೋಡಿ 9th. ಅದೆರಡು ಕ್ಲೋಸ್ ಇದೆ ತುಂಬಾ ಡೇಟ್ಸ್. ಆದ್ರೆ 12th ರಬ್ಯುಲ್ ಅವ್ರಿಗೆ ನಮ್ಮ ನಬಿ ಭಗವಂತ ಹತ್ರ ಹೋಗಿದ್ದು. ಸೊ ಮೇನ್ ಪಾಯಿಂಟ್ ಸಿಂಪಲ್, 12th ರಬ್ಯುಲ್ ಅವ್ವಲ್ ಇಸ್ ನಾಟ್ ಅನ್ ಎಸ್ಟಾಬ್ಲಿಷ್ಡ್ ಬರ್ತ್ ಡೇಟ್. ಮತ್ತು ಇವನ್ ಮೋರ್ ಇಂಪಾರ್ಟೆಂಟ್, ನಬಿಯವರ ಬರ್ಡೇನ ಆನ್ಯುವಲ್ ಡೇ ಸೆಲೆಬ್ರೇಷನ್ ಆಗಿ ಎಸ್ಟಾಬ್ಲಿಷ್ ಯಾರು ಮಾಡಿಲ್ಲ, ಅವರು ಹೇಳಿಲ್ಲ, ನಾವು ಮಾಡಂಗೂ ಇಲ್ಲ. ಈಗ ಇಂಪಾರ್ಟೆಂಟ್ ಕ್ವೆಶನ್, ನಬಿಯವರ ಬರ್ಡೇಗೆ ಸಂಬಂಧಿಸಿದ ಅಥೆಂಟಿಕ್ ಟೀಚಿಂಗ್ ನಮ್ಗೆ ಏನ್ ಸಿಗುತ್ತೆ? ಮಂಡೇ ಉಪವಾಸ. ಮಂಡೇ ಅವ್ರು ಹುಟ್ಟಿದ್ರು, ಅವ್ರು ಏನ್ ಮಾಡಿದ್ರು, ಯಾರೋ ಅವ್ರು ಉಪವಾಸ ಇರ್ತಾ ಇದ್ರು. ಅವ್ರನ್ನ ಕೇಳಿದ್ರು, ಯಾಕೆ ನೀವು ಇವತ್ತು ಉಪವಾಸ ಇದ್ರಿ ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ಇವತ್ತು ನಾನು ಹುಟ್ಟಿದ್ದು ಅದಕ್ಕೆ ನಾನು ಉಪವಾಸ ಇರ್ತೀನಿ. ಸೊ ಅವ್ರು ಪ್ರತಿ ವರ್ಷ, ಪ್ರತಿ ವಾರ, ಪ್ರತಿ ಮಂಡೇ ಉಪವಾಸ ಮಾಡ್ತಾ ಇದ್ರು ಅವರು. ಸೊ ನಬಿಯವರ ಬರ್ತ್ಗೆ ಸಂಬಂಧಪಟ್ಟ ಅಥೆಂಟಿಕ್ ಟೀಚಿಂಗ್ ನಮ್ಗೆ ಇದೆ, ಎವ್ರಿ ಸೋಮವಾರ ಉಪವಾಸ ಮಾಡಬೇಕು ಅಂತ. ಆದ್ರೆ ನಬಿಯವರು ಪ್ರತಿ ವರ್ಷ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಎಷ್ಟೆಲ್ಲೂ ನಮ್ಗೆ ಸಿಗಲ್ಲ. ಸೊ ಅವರು ನಮ್ಗೆ ತೋರಿಸಿದ ಟೀಚಿಂಗ್ ನ ಫಾಲೋ ಮಾಡೋದು ಅದು ನಮ್ಮ ಲವ್ ಅವರಿಗೆ. ನಬಿನ ಲವ್ ಮಾಡೋದು ರಾಂಗ್ ಅಲ್ಲ. ಆಕ್ಚುಲಿ ಎವ್ರಿ ಮುಸ್ಲಿಮು ನಬಿನ ಲವ್ ಮಾಡ್ಲೇಬೇಕು. ಆದ್ರೆ ಕ್ವೆಶನ್, ಅವರನ್ನ ಲವ್ ಮಾಡೋದು ಯಾವ ವೇನಲ್ಲಿ? ನಬಿ ಅವರು ತೋರಿಸಿದ ಟೀಚಿಂಗ್ಸ್ ಪ್ರಕಾರ ಅವ್ರನ್ನ ದರೂದ್ ಕಳಿಸ್ಬೇಕು, ಅವರ ಲೈಫ್ ನ ಓದ್ಬೇಕು, ಅವರ ಟೀಚಿಂಗ್ಸ್ ಫಾಲೋ ಮಾಡ್ಬೇಕು, ಅವ್ರ ಏನ್ ರೂಲ್ಸ್ ಎಸ್ಟಾಬ್ಲಿಷ್ ಮಾಡೋದೋ ಅದನ್ನ ಫಾಲೋ ಮಾಡ್ಬೇಕು. ನಬಿನ ಲವ್ ಮಾಡ್ಬೇಕು, ಬಟ್ ಅವ್ರನ್ನ ಲವ್ ಮಾಡೋದು ಅವ್ರು ಹೆಂಗ್ ಕಲ್ಸಿದಾರ ಹಂಗೆ. ನಬಿ ಎಸ್ಟಾಬ್ಲಿಷ್ ಮಾಡಿದ ಆನ್ಯುವಲ್ ಸೆಲೆಬ್ರೇಷನ್ ನ ಲವ್ ನ ಪ್ರೂಫ್ ಅಂತ ಕ್ರಿಯೇಟ್ ಮಾಡೋದು ಬೇಡ. ಟ್ರೂ ಲವ್ ಅಂದ್ರೆ ಅವರ ಟೀಚಿಂಗ್ಸ್ ನ ಫಾಲೋ ಮಾಡೋದು. ಸೊ ಸ್ಟಾರ್ಟಿಂಗ್ ನಲ್ಲಿ ನಾವು ಕೇಳಿದ ಕ್ವೆಶನ್ಗೆ ಮತ್ತೆ ಬರೋಣ ವಾಪಸ್ಸು. ನಬಿಯವರ ಬರ್ಡೇ ಸೆಲೆಬ್ರೇಟ್ ಮಾಡಬಹುದಾ? ಅಪಾರ್ಟ್ ಫ್ರಮ್ ರಂಜಾನ್ ಅಂಡ್ ಬಕ್ರೀದ್, ನಮ್ಗೆ ಮುಸ್ಲಿಮ್ಸ್ಗೆ ಬೇರೆ ಯಾವ್ದು ಆನ್ಯುವಲ್ ರಿಲಿಜಿಯಸ್ ಸೆಲೆಬ್ರೇಷನ್ಸ್ ಇಲ್ಲ. ಸೊ ಡೈರೆಕ್ಟ್ ಆನ್ಸರ್, ನಾವು ಬರ್ಡೇ ಸೆಲೆಬ್ರೇಟ್ ಮಾಡಂಗಿಲ್ಲ. ಯಾಕಂದ್ರೆ ಭಗವಂತ ಏನ್ ಹೇಳಿದ್ರು ಖುರಾನ್ ಅಲ್ಲಿ ಚಾಪ್ಟರ್ 5 ವರ್ಸ್ 3 ಅಲ್ಲಿ, ನಿಮ್ಮ ದೀನ್ ಕಂಪ್ಲೀಟ್ ಆಗಿದೆ ಅಂತ. ಸೆಕೆಂಡ್, ನಬಿ ಇದನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ. ಮತ್ತು ಅವರ ಜೊತೆ ಇದ್ದ ಕಂಪ್ಯಾನಿಯನ್ಸ್ ಗಳು ಮತ್ತು ಅವರ ಲೇಟರ್ ಬಂದ ಮಕ್ಕಳು, ಮೊಮ್ಮಕ್ಕಳು 300 ವರ್ಷ 400 ವರ್ಷ ಟೋಟಲ್ ನಮ್ಮ ಟೀಚರ್ಸ್ ಗಳು ಯಾರು ಇದನ್ನ ಮಾಡಿಲ್ಲ. ನಮ್ಗೆಲ್ಲೂ ಅವ್ರು ಮಾಡಿದ್ರಂತ ಏನು ಎವಿಡೆನ್ಸು ಸಿಗಲ್ಲ. 3,
ನಬಿ ಅವರೇ ಹೇಳಿದ್ದಾರೆ, ಏನಾದ್ರೂ ಹೊಸ ಮ್ಯಾಟರ್ ನಮ್ಮ ರಿಜಿಸ್ ಅಲ್ಲಿ ತಕೊಂಡ್ ಬಂದ್ರೆ ಅದನ್ನ ನೀವು ರಿಜೆಕ್ಟ್ ಮಾಡ್ಬೇಕು ಅಂತ. 4, ನಬಿ ಅವರು ಏನ್ ಹೇಳಿದ್ದಾರೆ, ಅವರ ಬರ್ಡೇ ಅಲ್ಲಿ ನಬಿ ಏನ್ ಮಾಡ್ತಾ ಇದ್ರು, ಬರೀ ಉಪವಾಸ ಆಗ್ತಾ ಇದ್ರು. ಸೊ ನಬಿನ ಲವ್ ಮಾಡೋಣ, ಆದ್ರೆ ಅವರ ತೋರಿಸಿದ್ದ ಟೀಚಿಂಗ್ಸ್ ಪ್ರಕಾರ ಲವ್ ಮಾಡೋಣ. ನೀವು ಮುಸ್ಲಿಮ್ಸ್ ನ ನೋಡ್ಬೇಡಿ, ಅಗೇನ್ ಕುರಾನ್ ಮತ್ತೆ ನಬಿನ ಟೀಚಿಂಗ್ಸ್ ನ ನೋಡಿ. ಈ ವಿಡಿಯೋನ ಹೋಪ್ ನಾನು ನಿಮ್ಮ ಕ್ವಶನ್ ಆನ್ಸರ್ ಮಾಡಿದೀನಿ. ಈ ವಿಡಿಯೋನ ನಿಮ್ಮ ಮುಸ್ಲಿಂ ಫ್ರೆಂಡ್ಸ್ ಯಾರು ಸೆಲೆಬ್ರೇಟ್ ಮಾಡ್ತಾರೋ ಅವ್ರಿಗೆ ಕಳಿಸಿ, ಅವರ ಫೀಡ್ಬ್ಯಾಕ್ ಏನಿದೆ ಅವ್ರನ್ನೂ ಹೇಳಿ, ಹೇಳಿ ಆಕ್ಚುಲಿ ಏನ್ ಕುರಾನ್ ಮತ್ತು ನಮ್ಮ ನಬಿ ಏನ್ ಮಾಡಿದ್ರು, ಅವರ ಫಾಲೋವರ್ಸ್ ಏನ್ ಮಾಡಿದ್ರು. 400 ವರ್ಷ ಇದು ಏನು ಇರ್ಲೇ ಇರ್ಲಿಲ್ಲ, ಇದೆಲ್ಲ ಲೇಟರ್ ಆಗಿ ಬಂದಿರೋದು, ಅಡಿಷನ್ ಇದು ನಾವು ಮಾಡಂಗೆ ಇಲ್ಲ. ಇದ್ರಲ್ಲಿ ನಮ್ಗೇನು ಪುಣ್ಯನೂ ಬರಲ್ಲ ಇದು ಮಾಡಿದ್ರೇನು. ನೋಡಿ ಇದ್ರಲ್ಲಿ ಏನಾಗತ್ತೆ, ಸುಮ್ನೆ ರೋಡ್ ಅಲ್ಲಿ ಟ್ರಾಫಿಕ್ ಜಾಮು, ಡಿಸ್ಟರ್ಬೆನ್ಸ್, ಸೌಂಡ್, ಎಲ್ಲಾರ್ಗು ಇಸ್ಲಾಂ ನಮಗ್ ಕಲ್ಸಲ್ಲ. ಇಸ್ಲಾಂ ಏನ್ ಕಲ್ಸ, ಎಲ್ಲಾರ್ಗು ಒಳ್ಳೆತನ ಮಾಡು, ಅವರು ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಎಲ್ಲಾರ್ಗು ಒಳ್ಳೆತನ ಮಾಡು, ಒಳ್ಳೆತನ ಆಶೆ ಮಾಡೋ ಅವ್ರಿಗೆ ಅವ್ರು ಒಳ್ಳೇದು ಮಾಡು ಅಂತ ಕಲ್ಸತ್ತೆ. ಸೊ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ ಮುಸ್ಲಿಂ ಫ್ರೆಂಡ್ಸ್ ಜೊತೆ ಯಾರು ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ, ತಾಕಿ ಅವ್ರಿಗೂ ಗೊತ್ತಾಗ್ಲಿ ಏನು ಸಹಿ ದೀನು, ಹೆಂಗೆ ಏನ್ ರೈಟ್ ವೇ ಅಂತ. ಹೋಪ್ ನಾನು ನಿಮ್ಮ ಕ್ವಶನ್ ಆನ್ಸರ್ ಮಾಡಿದೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ಗೆ ಏನಾದ್ರು ಇನ್ನ ಇಸ್ಲಾಮಿಕ್ ಕ್ವೆಶನ್ಸ್ ಇದ್ರೆ ನನಗೆ ಕೇಳಿ, ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ಕನ್ನಡದಲ್ಲಿ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.